Hello friends, so ಇವತ್ತಿನ ವಿಡಿಯೋ ಒಳಗೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಸ್ಪೆಷಲಿ ಎಕ್ಸ್ಪೋರ್ಟ್ ಬಿಸ್ನೆಸ್ ನೀವು ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಯಾವ 3 ಪಾಯಿಂಟ್ಸ್ ನೀವು ನೆನಪಿಟ್ಕೋಬೇಕು ಅಥವಾ ಯಾವ 3 ಸ್ಟೆಪ್ಸ್ ನೀವು ಫಾಲೋ ಮಾಡ್ಬೇಕು ಇನಿಷಿಯಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಅಂತ ಹೇಳಿ ಅದನ್ನ ನಾವು ಡಿಸ್ಕಸ್ ಮಾಡೋರಿದ್ದೀವಿ. ಸೊ ಡೈರೆಕ್ಟ್ಲಿ ಪಾಯಿಂಟ್ ಮೇಲೆ ಬರೋಣ. ಸೊ ಯೂಶ್ವಲಿ ಯಾರು ನಂಗೆ ಕಾಂಟ್ಯಾಕ್ಟ್ ಮಾಡ್ತಾರ ಅವ್ರು ನಂಗೆ ಫಸ್ಟ್ ಸ್ಟೇಟ್ಮೆಂಟ್ ಅವ್ರದ್ದು ಏನಿರ್ತೈತೆ ಅಂತಂದ್ರೆ ನಾ ಈ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡ್ಬೇಕಂತ ಹೇಳಿ ವಿಚಾರ ಮಾಡತ್ತೀನಿ. ಯಾಕಂತಂದ್ರೆ ನಮ್ಮ ಏರಿಯಾ ಸುತ್ತಮುತ್ತ ಈ ಪ್ರಾಡಕ್ಟ್ ನಮಗೆ ಅವೈಲೇಬಲ್ ಐತಿ. ಆಮೇಲೆ ಈ ಪ್ರಾಡಕ್ಟ್ನ ಎಕ್ಸ್ಪೋರ್ಟ್ ಮಾಡ್ಬೇಕನ್ನತ್ತೀನಿ ಯಾಕಂತಂದ್ರೆ ಇದ್ರೊಳಗೆ ನನಗೆ ಇಂಟ್ರೆಸ್ಟ್ ಐತಿ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಫೈನ್. ಇವೆಲ್ಲ ಪಾಯಿಂಟ್ಸ್ ಅವ್ರು ಕನ್ಸಿಡರ್ ಮಾಡಿ ಅವ್ರು ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ಬೇಕಂತಿರ್ತಾರ. ದಟ್ ಈಸ್ ಆಲ್ ಓಕೆ, ಐ ಅಂಡರ್ಸ್ಟ್ಯಾಂಡ್ ದಟ್. ಬಟ್ ಲಾಜಿಕಲಿ ಪ್ರಾಕ್ಟಿಕಲಿ ಪಾಸಿಬಲ್ ಇರುವಂಥದ್ದು ಡೂಯೇಬಲ್ ಇರುವಂಥ ಸ್ಟೆಪ್ಸ್ ನಾವು ಏನು ಫಾಲೋ ಮಾಡಬೇಕು ಅದನ್ನು ನಾವು ಇವತ್ತು ನೋಡೋಣ. ಸೊ ಎಲ್ಲದಕ್ಕಿಂತ ಮೊದಲು ಫಸ್ಟ್ ಥಿಂಗ್ ಯು ವಿಲ್ ಹ್ಯಾವ್ ಟು ಥಿಂಕ್ ಅಬೌಟ್ ಈಸ್ ಇನ್ವೆಸ್ಟ್ಮೆಂಟ್. ಓಕೆ, ಸೊ ನಿಮ್ಮ ಕಡೆ ಎಷ್ಟು ಇನ್ವೆಸ್ಟ್ಮೆಂಟ್ ಐತಿ ಇದನ್ನ ನೀವು ಮೊದಲು ಬಜೆಟ್ ಸೆಟ್ ಮಾಡ್ಕೋಬೇಕಾಗ್ತೈತಿ. ಫಾರ್ ಎಕ್ಸಾಂಪಲ್ ಈ ಯಾರೋ ಎಕ್ಸ್ಪೋರ್ಟ್ ಬಿಸ್ನೆಸ್ ಇಂಟ್ರೆಸ್ಟ್ ಇರ್ತೈತಿ. ಇಂಟ್ರೆಸ್ಟ್ ಇರೋದು ರೀಸನ್ ಏನಿರ್ತೈತೆ ಅಂತಂದ್ರೆ ಭಾಳ ದುಡ್ಡು ಮಾಡ್ಬೋದು ನಾವು ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ, ಭಾಳ ಟ್ರಾವೆಲ್ ಮಾಡ್ಬೋದು, ನಮ್ಮ ಪರ್ಸನಾಲಿಟಿ ಬೆಳಿತೈತಿ. ದೇರ್ ಆರ್ ಮೆನಿ ರೀಸನ್ಸ್. ಓಕೆ, ಭಾಳಷ್ಟು ರೀಸನ್ಸ್ ಅದಾವೆ ಎಕ್ಸ್ಪೋರ್ಟ್ ಬಿಸ್ನೆಸ್ನಾಗ ಬರ್ಬೇಕಂದ್ರೆ. ಕೆಲವೊಂದು ಜನ ಅವ್ರು ಭಾಳ ಫರ್ಮ್ ಇರ್ತಾರೆ, ಇಲ್ಲ ನಾನು ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡ್ಬೇಕು, ಉಳ್ಕದ್ ನನಗೇನು ಬೇಡ, ನಾ ಬರೀ ಎಕ್ಸ್ಪೋರ್ಟ್ ಬಿಸ್ನೆಸ್ ಅಷ್ಟೇ ಮಾಡ್ಬೇಕಂತೇಳಿ ವಿಚಾರ ಮಾಡ್ತಿರ್ತಾರೆ. ಸೊ ಅವ್ರ ಸಂಬಂಧ ಫಸ್ಟ್ ಥಿಂಗ್ ಯು ವಿಲ್ ಹ್ಯಾವ್ ಟು ಥಿಂಕ್ ಅಬೌಟ್ ಈಸ್ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ ನಿಮ್ಮ ಕಡೆ ಎಷ್ಟೈತಿ? ಓಕೆ, ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಕಡೆ ಇನ್ವೆಸ್ಟ್ಮೆಂಟ್ ಎಕ್ಸ್ ಅಮೌಂಟ್ ಐತೆ ಅಂತ ತಿಳ್ಕೊರಿ. ಓಕೆ, ಎಕ್ಸ್ ಅಮೌಂಟ್ ನಾವು ಇನ್ವೆಸ್ಟ್ಮೆಂಟ್ ಹಿಡ್ಕೊಂಡು ಹೋಗ್ತೀವಿ. ಎಕ್ಸ್ ಅಮೌಂಟ್ ಕ್ಯಾನ್ ಬಿ ಎನಿಥಿಂಗ್ ಬಿಟ್ವೀನ್ 5 lakh ಆರ್ 10 lakh. ಇದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಯೂಶ್ವಲಿ ಜನ ವಿಚಾರ ಮಾಡ್ತಾರೆ. ಅಂದರೆ ಎಕ್ಸ್ಪೋರ್ಟ್ ಬಿಸ್ನೆಸ್ ನಮ್ಗೆ ಬರ್ಬೇಕಂತಂದ್ರೆ ನನಗಿಷ್ಟು ದಿವ್ಸ ಯಾರು ಮಾತಾಡ್ಯಾರ, ನನಗಿಷ್ಟು ದಿವ್ಸ ಯಾರು ಕಾಂಟ್ಯಾಕ್ಟ್ ಮಾಡ್ಯಾರ, ಅವ್ರಂತರೂ ನನಗೆ ಇದೊಂದು ರೆಗ್ಯುಲರ್ಲಿ ನನಗಿದೊಂದು ಅಮೌಂಟ್ ಅವ್ರು ಹೇಳ್ತಾರೆ, ಸರ್ 5 ರಿಂದ 10 ಲಕ್ಷ ಒಳಗೂ ನಮ್ಮ ಕಡೆ ಕ್ಯಾಪಿಟಲ್ ಐತಿ, ಸೊ ಇದ್ರ ಒಳಗೆ ನಾವು ಸ್ಟಾರ್ಟ್ ಮಾಡ್ಬೇಕಂತೇಳಿ ಅವ್ರು ಹೇಳ್ತಾರೆ. ಬಟ್ ಈ 5 ರಿಂದ 10 ಲಕ್ಷ ಡಿಸ್ಕಷನ್ ಯಾವಾಗ ಬರ್ತೈತಿ? ಲೇಟರ್ ಪಾರ್ಟ್ ಆಫ್ ದ ಕಾಲ್. ಅಂದ್ರೆ ನಾವು ಕಾಲ್ನಾಗ ಎಲ್ಲ ಪ್ರಾಡಕ್ಟ್ ಬಗ್ಗೆ ಅದು ಇದು ಡಿಸ್ಕಷನ್ ಮಾಡಾದ್ಮೇಲೆ ಆಯ್ತು ರೀ ಮತ್ತು ನೀವು ಕ್ಯಾಪಿಟಲ್ ಎಷ್ಟೈತೆ ಅಂತಂದ್ಮೇಲೆ 5 ಲಕ್ಷ 10 ಲಕ್ಷ ಅಂತಾರೆ. ಬಟ್ ದ ಪ್ರಾಡಕ್ಟ್ ದೇ ಚೂಸ್, ಅವ್ರು ಏನು ಪ್ರಾಡಕ್ಟ್ ಚೂಸ್ ಮಾಡಿರ್ತಾರ ದ್ಯಾಟ್ ಈಸ್ ನಾಟ್ ಸೂಟೇಬಲ್ ಫಾರ್ ದಿಸ್. ಅಂದ್ರೆ ಅವ್ರು ಏನು ಪ್ರಾಡಕ್ಟ್ ಚೂಸ್ ಮಾಡಿರ್ತಾರ ಅದು ಈ ಕ್ಯಾಪಿಟಲಿಗೆ ಸೂಟ್ ಆಗ್ತಿರಂಗಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಕಡೆ ಬರೀ 5 ಇಲ್ಲ 10 ಲಕ್ಷ ರೂಪಾಯಿ ಅದಂತ ತಿಳ್ಕೊರಿ, ಅಥವಾ ಟು ಬಿ ಆನ್ ಸ್ಮಾಲರ್ ಸೈಡ್ ಬರೀ 5 ಲಕ್ಷ ರೂಪಾಯಿ ಅದಾವ ಅಂತ ತಿಳ್ಕೊರಿ. 5 ಲಕ್ಷ ರೂಪಾಯಿ ಇದ್ದು ಅಂತಂದ್ರೂ ನಾವು ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದಾ? ಓಕೆ, ದಿಸ್ ಇಸ್ ದ ಕ್ವೆಶನ್. ಸೊ 100% 5 ಲಕ್ಷ ಇತ್ತು ಅಂತಂದ್ರೂ ಕೂಡ ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು. ನಾನು ಸ್ವತಃ ಬರೀ 1.5 lakh rupeesನಾಗ ಸ್ಟಾರ್ಟ್ ಮಾಡೀನಿ. ಓಕೆ, ಸೊ 1.5 lakh rupeesನಾಗ ಸ್ಟಾರ್ಟ್ ಮಾಡೀನಿ ಅಂತಂದ್ರೆ ಒಂದೇ ಕಂಟೈನರ್ನ ಬರೀ 1.5 lakhsನಾಗ ಕಳಿಸಿದೆ ಅಂತ ಅದರ ಅರ್ಥ ಅಲ್ಲ. ಜಸ್ಟ್ ಟು ಸ್ಟಾರ್ಟ್ ಕಂಪ್ನಿ ರಿಜಿಸ್ಟ್ರೇಷನ್, ವೆಬ್ಸೈಟ್ ಡೆವಲಪ್ಮೆಂಟ್, ಪ್ರಾಡಕ್ಟ್ ನಾಲೆಜ್, ಅದು ಇದು ಅಲ್ಲಿ ಓಡಾಡೋದು, ಕನೆಕ್ಷನ್ಸ್ ಬೆಳೆಸೋದು, ನೆಟ್ವರ್ಕಿಂಗ್ ಮಾಡೋದು, ಬಿಸ್ನೆಸ್ ನೆಟ್ವರ್ಕಿಂಗ್, ಅದರೊಳಗೆ 1.5 ಲಕ್ಷ ರೂಪಾಯಿ ನಂದು ಹೋದು. ಸೊ ಇಟ್ ಮೀನ್ಸ್ ದ್ಯಾಟ್ ನನ್ನ ಕಡೆ ಏನೂ ದುಡ್ಡು ಇದ್ದಿದ್ದಿಲ್ಲ. ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಕಡೆ 5 ಲಕ್ಷ 10 ಲಕ್ಷ ನೀವು ಅಕೌಂಟ್ನಾಗ ತೊಗೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕನ್ನತ್ತೀರಿ, ನನ್ನ ಕಡೆ ಇಟ್ ವಾಸ್ 0. ಸೊ ಹೌ ಡಿಡ್ ಐ ಮ್ಯಾನೇಜ್? ಓಕೆ, ಸೊ ಫಸ್ಟ್ ಥಿಂಗ್ ಏನಾಯ್ತು ಅಂತಂದ್ರೆ ಐ ಟುಕ್ ಲೋನ್ ಫ್ರಮ್ ಮೈ ರಿಲೇಟಿವ್ಸ್, ಫ್ರಮ್ ಮೈ ಅಂಕಲ್. ಸೊ ಅದು ಯಾಕೆ ಪಾಸಿಬಲ್ ಆಯ್ತು, ಅವ್ರು ನನಗೆ ಯಾಕೆ ಕೊಟ್ಟರು, ಆಮೇಲೆ ನಾನು ಅವ್ರ ಕಡೆ ಅಪ್ಫ್ರಂಟ್ ಅಷ್ಟು ಕರೇಜಿಯಸ್ಲಿ ನಾನು ಅವರಿಗೆ ದುಡ್ಡು ಹೆಂಗೆ ಕೇಳಬಹುದಾಯ್ತು ಅಂತಂದ್ರೆ ನಾಲೆಜ್. ಓಕೆ, ಸೊ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಬಗ್ಗೆ ನಾನು ಸ್ಟಡಿ ಮಾಡಾದ್ಮೇಲೆ ಕಾನ್ಫಿಡೆಂಟ್ಲಿ ನಾನು ಈ ಬಿಸ್ನೆಸ್ ಮಾಡ್ಬೋದು ಅಂಥೇಳಿ ಯಾವಾಗ ನನಗೆ ಅನಿಸ್ತದೆ, ದೆನ್ ಐ ವೆಂಟ್ ಟು ಹಿಮ್. ಅವ್ರ ಕಡೆ ಹೋಗಿ ನಾನು ಅಮೌಂಟ್ ಕೇಳಿದೆ, ಅವ್ರು ಇಮಿಡಿಯೇಟ್ಲಿ ಕೊಟ್ಟರೆ. ಯಾಕಂತಂದ್ರೆ ಹಿ ಹ್ಯಾಸ್ ಸಮ್ ಟ್ರಸ್ಟ್ ಆನ್ ಮೀ ದ್ಯಾಟ್ ಓಕೆ ಇವ ಈಗೇನೋ ಟ್ರೈ ಮಾಡಕತ್ತಾನಂತಂದ್ರೆ 100% ಮಾಡೇ ಮಾಡ್ತಾನೆ, ಗಿವ್ ಅಪ್ ಮಾಡಂಗಿಲ್ಲ ಅನ್ನೋದು ಅವ್ರಿಗೆ ಒಂದು ನಂಬಿಕೆ ಇತ್ತು, ಅವ್ರು ನಂಗೆ ಕೊಟ್ಟರು. ಸೊ ಇದು ನಂದು ವರ್ಸ್ಟ್ ಕೇಸ್ ಸಿಚುವೇಶನ್ನಾಗ ನಾನು ಸ್ಟಾರ್ಟ್ ಮಾಡೀನಿ. ಬಟ್ ಇಫ್ ಯು ಆರ್ ಥಿಂಕಿಂಗ್ ಅಬೌಟ್ 5 lakhs 10 lakhs ವಾಟ್ ಎವರ್ ಇಟ್ ಈಸ್, ಡೆಫಿನೆಟ್ಲಿ 5 ರಿಂದ 10 ಲಕ್ಷ ಒಳಗೆ ಸ್ಟಾರ್ಟ್ ಮಾಡ್ಬೋದು. ಬಟ್ ಆ ಟೈಮ್ ಒಳಗೆ 5 ರಿಂದ 10 ಲಕ್ಷ ನೀವು ವಿಚಾರ ಮಾಡಾಕತ್ತೀರಂತಂದ್ರೆ ಅವಾಗ ನೀವು ಪ್ರಾಡಕ್ಟ್ ಏನು ಚೂಸ್ ಮಾಡ್ಬೇಕು? ಓಕೆ, ಸಪೋಸ್ ನಿಮ್ಗೆ 5 ರಿಂದ 10 ಲಕ್ಷ ರೂಪಾಯಿ ದಿಸ್ ಈಸ್ ಯುವರ್ ಲಿಮಿಟ್. 5 ರಿಂದ 10 ಲಕ್ಷ ರೂಪಾಯಿಗೆ ಜಾಸ್ತಿ ನೀವು ಇನ್ವೆಸ್ಟ್ ಮಾಡಕ್ಕೆ ನಿಮ್ಮ ಕಡೆ ಇಲ್ಲ ಅಂದಾಗ ಇದರ ಅಂಡರ್ ನೀವು ಪ್ರಾಡಕ್ಟ್ ಯಾವ್ದು ಚೂಸ್ ಮಾಡ್ಬೇಕು ಅದೇ ಚೂಸ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ವೀಕ್ ಒಳಗೆ ಒಬ್ರ ಜೊತೆ ನಾನು ಮಾತಾಡಕತ್ತಿದ್ದೆ. ಸೊ ಹೀ ಸೆಡ್ ದ್ಯಾಟ್ ನಮ್ದು ಇನ್ವೆಸ್ಟ್ಮೆಂಟ್ ಎಷ್ಟೈತಿ 5 ರಿಂದ 10 ಲಕ್ಷ ರೂಪಾಯಿ ಐತಿ, ಆದ್ರೆ ನಾನು ಪ್ರಾಡಕ್ಟ್ ಏನು ಚೂಸ್ ಮಾಡ್ತೀನಿ ಅಂತಂದ್ರೆ ಅವರು
ಕ್ಯಾಶ್ಯೂ ನಟ್ಸ್. ಓಕೆ, ಕ್ಯಾಶ್ಯೂ ನಟ್ಸ್ ಅವ್ರಿಗೆ ಪ್ರಾಡಕ್ಟ್ ಒಳಗೆ ಇಂಟ್ರೆಸ್ಟ್ ಇತ್ತು. ವೈ? ಬಿಕಾಸ್ ದ ಲೊಕೇಶನ್ ವೇರ್ ಹಿ ಸ್ಟೇಸ್, ಅವ್ರು ಯಾವ ಲೊಕೇಶನ್ ಒಳಗೆ ಇರ್ತಾರ ಅಲ್ಲಿ ಕ್ಯಾಶ್ಯೂ ನಟ್ಸ್ ಇದ್ದು. ಸೊ ಅದಕ್ಕೆ ಅವ್ರು ಕ್ಯಾಶ್ಯೂ ನಟ್ಸ್ ಪ್ರಾಡಕ್ಟ್ ಚೂಸ್ ಮಾಡಿದ್ರು. ಬಟ್ ಹಿ ಡಿಂಟ್ ಥಿಂಕ್ ಅಬೌಟ್ ಇನ್ವೆಸ್ಟ್ಮೆಂಟ್. ಸೊ ಇನ್ವೆಸ್ಟ್ಮೆಂಟ್ 5-10 ಲಕ್ಷ ಐತಿ, ಅದನ್ನ ಕ್ಯಾಶ್ಯೂ ನಟ್ ಮಾಡ್ತೀನಿ ಅಂತ ಹೇಳಿ ಅವ್ರು ವಿಚಾರ ಮಾಡ್ಕೊಂಡು ಹಂಗೆ ಮುಂದೆ ಹೊಂಟಿದ್ರು. ಬಟ್ ನಮ್ದು ಕ್ಲಾರಿಟಿ ಕಾಲ್ ಒಳಗೆ ಅವರಿಗೆ ಗೊತ್ತಾಯ್ತು, ಓಕೆ ನಾ ಈ ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ಈ ಪ್ರಾಡಕ್ಟ್ ನಾನು ಚೂಸ್ ಮಾಡಕ್ಕೆ ಬರಂಗಿಲ್ಲ. ಸೊ ಐ ಹ್ಯಾವ್ ಟು ಚೇಂಜ್ ದ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ ಚೇಂಜ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ಕೋಬೇಕು. ಸೊ ಕ್ಯಾಶ್ಯೂ ನಟ್ ಮಾಡ್ಬೇಕಂತಂದ್ರೆ ನಿಮಗೆ ಮಿನಿಮಮ್ 1 ಕಂಟೈನರ್ ಕ್ಯಾಶ್ಯೂ ನಟ್ಟಿಗೆ 30-40-50 ಲಕ್ಷ ರೂಪಾಯಿ ಮಟ್ಟ ನಿಮಗೆ ಬೇಕಾಗ್ತೈತಿ. ಸೊ ಆ ಪ್ರಾಡಕ್ಟ್ ನೀವು ಮಾಡ್ಬೇಕಂತಂದ್ರೆ ಇನ್ವೆಸ್ಟ್ಮೆಂಟ್ ಹೆಚ್ಚು ಮಾಡ್ಕೊರಿ, ಇರಲಿಲ್ಲ ಅಂತಂದ್ರೆ ನಿಮ್ದು ಪ್ರಾಡಕ್ಟ್ ಚೇಂಜ್ ಮಾಡ್ಕೊರಿ. ಸೊ 2 ಆಪ್ಷನ್ಸ್. ಸೊ 2 ಆಪ್ಷನ್ ಒಳಗೆ ನಾನು ನಿಮಗೆ ರೆಕಮೆಂಡ್ ಮಾಡೋದು ಅಂತಂದ್ರೆ ಯಾವ್ದಾರ ಸಣ್ಣದ ಪ್ರಾಡಕ್ಟ್ಸ್ ತೊಗೊಂಡು ಸ್ಟಾರ್ಟ್ ಮಾಡ್ರಿ. 5 ಲಕ್ಷ ಒಳಗೆ, 10 ಲಕ್ಷನೂ ಬೇಡ, 5 ಲಕ್ಷ ಒಳಗೆ ನೀವು ಎಕ್ಸ್ಪೋರ್ಟ್ ಮಾಡುವಂಗೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ರಿ. ಅದೇ ಪ್ರಾಡಕ್ಟ್ ತೊಗೊಂಡು ನೀವು ಸ್ಟಾರ್ಟ್ ಮಾಡ್ಬೋದು. ಸೊ ಅದ ನೀವು ಮಾಡ್ರಿ ಅಂತ ಹೇಳಿ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಈಗ ನೀವು ಪ್ರಾಡಕ್ಟ್ 5 ಲ್ಯಾಕ್ಸ್ ಒಳಗೆ ಬರುವಂಥ ಪ್ರಾಡಕ್ಟ್ಸ್ ಭಾಳಷ್ಟು ಅದಾವೆ. ಹ್ಯಾಂಡಿಕ್ರಾಫ್ಟ್ಸ್ ಅದಾವೆ, ಓಕೆ, ಹ್ಯಾಂಡ್ಲೂಮ್ಸ್ ಅದಾವೆ, ಆಮೇಲೆ ಸಣ್ಣ ಪ್ರಾಡಕ್ಟ್ಸ್ ಅದಾವೆ. ಈವನ್ ನಮ್ಮ ಸ್ಟೋನ್ಸ್ ಐತಿ, ಗ್ರಾನೈಟ್ಸ್, ಮಾರ್ಬಲ್ಸ್, ಅದನ್ನು 5 ಲಕ್ಷ ಒಳಗೆ 1 ಕಂಟೈನರ್ ನಿಮ್ದು ಫಿಲ್ಅಪ್ ಆಗ್ತೈತಿ. ಸೊ ಸಾವಿರಾರು ಪ್ರಾಡಕ್ಟ್ಸ್ ಅದಾವೆ. ಎಲ್ಲದದ್ದು ಹೆಸರನ್ನ ಹೇಳ್ಕೊಂಡು ಕುಂದ್ರಕ್ಕೆ ಆಗಂಗಿಲ್ಲ. ನೀವು ಏನು ಇಷ್ಟ ನೆನಪಿಡ್ಬೇಕಂತಂದ್ರೆ ಇನ್ವೆಸ್ಟ್ಮೆಂಟ್, ಪ್ರಾಡಕ್ಟ್. ಇನ್ವೆಸ್ಟ್ಮೆಂಟ್ ನೋಡ್ರಿ ಮೊದಲು ಎಷ್ಟೈತೆ ನಿಮ್ಮ ಕಡೆ, ಅದಾದ್ಮೇಲೆ ನೀವು ಅದ್ರ ಬೇಸಿಸ್ ಮೇಲೆ ನೀವು ಪ್ರಾಡಕ್ಟ್ ಚೂಸ್ ಮಾಡ್ರಿ. ಇಲ್ಲ ನಾನು 100% ನನ್ನ ಪ್ರಾಡಕ್ಟ್ ಓರಿಯೆಂಟೆಡ್ ನಾನು ಅದೀನಿ, ನನಗೆ ಇದೇ ಪ್ರಾಡಕ್ಟ್ ಒಳಗೆ ಮಾಡೋದೈತೆ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ನೀವು ಮಾರ್ಕೆಟ್ಲಿಂತ ಎತ್ತಬೇಕಾಗ್ತೈತಿ. ಓಕೆ, ಸೊ ವಿಲ್ ಹ್ಯಾವ್ ಟು ಫೈಂಡ್ ಇನ್ವೆಸ್ಟರ್ಸ್ನು ನಿಮ್ಮ ಮೇಲೆ ಇನ್ವೆಸ್ಟ್ ಯಾಕೆ ಮಾಡ್ತಾರಂತಂದ್ರೆ ಆ ಬಿಲೀಫ್ ನೀವು ಅವರಿಗೆ ಕೊಡಬೇಕಾಗುತ್ತೆ, ಆ ಕಾನ್ಫಿಡೆನ್ಸ್ ನೀವು ಅವ್ರಿಗೆ ಕೊಡಬೇಕಾಗುತ್ತೆ. ಅದು ನೀವು ಹೆಂಗೆ ಕೊಡ್ಬೋದು ಅಂತಂದ್ರೆ ಅಷ್ಟು ಹುಚ್ಚು ನಿಮ್ಗೆ ಆ ಪ್ರಾಡಕ್ಟ್ ಒಳಗೆ ಇತ್ತಂತಂದ್ರೆ ನೀವು ಐಡೆಂಟಿಫೈ ಮಾಡ್ತೀರಿ ಅದನ್ನ ಯಾವ ಥರ ಮಾಡ್ಬೇಕಂತ ಹೇಳಿ. ಫಾರ್ ಎಕ್ಸಾಂಪಲ್, ಈಗ ನನಗೂ ಎಕ್ಸ್ಪೋರ್ಟ್ ಬಿಸ್ನೆಸ್ ನಾನು ಯಾವಾಗ ಸ್ಟಾರ್ಟ್ ಮಾಡಿದೆ, ನಾನು ಇದನ್ನು ಮಾಡ್ಬೇಕಂತ ಹೇಳಿ ನಂಗೆ ಭಾಳ ಹುಚ್ಚಿತ್ತು. ಸೊ ಅದಕ್ಕೆ ನಾನು ನಮ್ಮ ರಿಲೇಟಿವ್ಸ್, ನಮ್ಮ ಅಂಕಲಿಗೆ ನಾನು ಕನ್ವಿನ್ಸ್ ಮಾಡ್ಬೋದಾಯ್ತು, ಆ್ಯಂಡ್ ಹಿ ಗಾಟ್ ಕನ್ವಿನ್ಸ್. ಸೇಮ್ ವೇ ನೀವು ಅಷ್ಟು ಹುಚ್ಚು, ನಿಮಗೆ ಪ್ಯಾಷನ್ ಅಷ್ಟಿತ್ತಂತಂದ್ರೆ ಡೆಫಿನೆಟ್ಲಿ ನೀವು ಮುಂದಿನವ್ರಿಗೆ ಕನ್ವಿನ್ಸ್ ಮಾಡ್ತೀರಿ. ಕನ್ವಿನ್ಸ್ ಮಾಡಿ ನಿಮ್ಮ ಕಡೆ ಒಂದು ಪ್ರಾಪರ್ ಪ್ಲ್ಯಾನ್ ಇರಬೇಕು. ನಾ ಈ ಪ್ಲ್ಯಾನ್ ತಕ್ಕಂಗೆ ನಾನು ಹೋಗ್ತೀನಿ, ಈ ಪ್ಲ್ಯಾನ್ ತಕ್ಕಂಗೆ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ, ಆಮೇಲೆ ಈ ಪ್ಲ್ಯಾನ್ ತಕ್ಕಂಗೆ ನಾನು ದುಡ್ಡು ಗಳಿಸಿ ಅವ್ರಿಗೆ ಯಾರಿಗೆ ವಾಪಸ್ ದುಡ್ಡು ಕೊಡೋದೈತಿ ಅವ್ರಿಗೆ ಕೊಡ್ತೀನಿ ವಿತ್ ಇಂಟ್ರೆಸ್ಟ್. ಸುಮ್ಮನೆ ನೀವು ಫೇವರ್ ಅಂತ ತೊಗೊಂಡ್ರಿ ಅಂತಂದ್ರೆ ಅದೂ ಸರಿ ಅಲ್ಲ. ಸೊ ಅಟ್ಲೀಸ್ಟ್ ಬ್ಯಾಂಕ್ನಾಗ ಎಷ್ಟು ಇಂಟ್ರೆಸ್ಟ್ ಸಿಗ್ತೈತಿ ಅಷ್ಟರ ನೀವು ಇಂಟ್ರೆಸ್ಟ್ ನೀವು ಯಾರ ಕಡೆ ತೊಗೊಂಡಿರ್ತೀರಿ ಅವ್ರಿಗೆ ನೀವು ಕೊಡಬೇಕಾಗ್ತೈತಿ. ಸೊ ಕೀಪ್ ದ್ಯಾಟ್ ಇನ್ ಮೈಂಡ್. ಸೊ ಫಸ್ಟ್ ಥಿಂಗ್ ಈಸ್ ಇನ್ವೆಸ್ಟ್ಮೆಂಟ್, ಸೆಕೆಂಡ್ ಥಿಂಗ್ ಈಸ್ ಪ್ರಾಡಕ್ಟ್. ಇದು 2 ಆದಮೇಲೆ ಥರ್ಡ್ ಈಸ್ ಮಾರ್ಕೆಟಿಂಗ್. ಓಕೆ, ಸೊ ಮಾರ್ಕೆಟಿಂಗ್ ಬಗ್ಗೆ ನಾವು ಇಲ್ಲಿ ಯಾಕೆ ಮಾತಾಡಕತ್ತೀವಿ? ವೈ? ಬಿಕಾಸ್ ಕ್ಲಾರಿಟಿ ಕಾಲ್ನಾಗ ಇನ್ವೆಸ್ಟ್ಮೆಂಟ್ ಬಗ್ಗೆ ನಮ್ಮ ಮಾತಾಗ್ತೈತಿ, ಪ್ರಾಡಕ್ಟ್ ಬಗ್ಗೆ ಮಾತಾಗ್ತೈತಿ. ಸೊ ದೆನ್ ದೇ ವಿಲ್ ಗೋ ಬ್ಯಾಕ್, ಸ್ಟಡಿ ಮಾಡಿ ನಾವು ಈ ಪ್ರಾಡಕ್ಟ್ ಸೆಲೆಕ್ಟ್ ಮಾಡ್ತೀವ್ರಿ ಅಂತ ಹೇಳಿ ಒಂದು ಪ್ರಾಡಕ್ಟ್ ತೊಗೊಂಬರ್ತಾರೆ. ಸೊ ಆ ಪ್ರಾಡಕ್ಟ್ ಒಳಗೆ ಅವರಿಗೆ ಸೆಕೆಂಡ್ ಲೆವೆಲಿಗೆ ಕನ್ಫ್ಯೂಷನ್ ಬರೋದು ಏನಂತಂದ್ರೆ ಯಾವ ಮಾರ್ಕೆಟ್ ನಾವು ಚೂಸ್ ಮಾಡ್ಬೇಕು. ಯಾವ ಮಾರ್ಕೆಟ್ ಇನ್ ದ ಸೆನ್ಸ್ ಯಾವ ಕಂಟ್ರಿ ಅಂತಲ್ಲ, ವೆದರ್ ವಿ ಆರ್ ಗೋಯಿಂಗ್ ಇನ್ ಟು B2C or B2B. Okay, B2C is business to customer and B2B is business to business. So ಇದ್ರೊಳಗೆ ಏನು ಚಾಲೆಂಜ್ ಆಯ್ತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಿಮ್ಮ ಕಡೆ ಈಗ ಒಂದು 5 ಲಕ್ಷ ರೂಪಾಯಿ ಅಥವಾ 10 ಲಕ್ಷ ರೂಪಾಯಿ ಒಳಗೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಿ ಅಂತೇಳಿ ವಿಚಾರ ಮಾಡಿದ್ರಿ. ಪ್ರಾಡಕ್ಟ್ ನೀವು ಚೂಸ್ ಮಾಡಿದ್ರಿ ಟರ್ಮರಿಕ್. ಓಕೆ, ಸೊ ಟರ್ಮರಿಕ್ ಇದೊಂದು ಕಾಮನ್ ಪ್ರಾಡಕ್ಟ್ ಐತಿ, ಭಾಳ ಜನ ಮಾಡ್ತಾರೆ. ದ್ಯಾಟ್ಸ್ ವೈ ಐ ಆಮ್ ಟೇಕಿಂಗ್ ಟರ್ಮರಿಕ್. ಸೊ ಟರ್ಮರಿಕ್ ನೀವು ಚೂಸ್ ಮಾಡಿದ್ರಿ ಅಂತಂದ್ರೆ ಈಗ ನೀವು ವಿಚಾರ ಮಾಡಬೇಕಾಗುತ್ತೆ B2B ಮಾಡಬೇಕಾ ಅಥವಾ B2C ಮಾಡ್ಬೇಕಂತ ಹೇಳಿ. ಅದರ್ವೈಸ್ ಅಗೇನ್ ನೀವು ಮಾರ್ಕೆಟಿಂಗ್ ಒಳಗೆ ನಿಮ್ಗೆ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತೈತಿ. B2C ಮಾಡಿದ್ರಿ ಅಂತಂದ್ರೆ ನೀವು ರಿಟೇಲ್ ಮಾರ್ಕೆಟ್ನಾಗ ಹೋದಂಗೆ ಆಗುತ್ತೆ. ರಿಟೇಲ್ ಮಾರ್ಕೆಟ್ನಾಗ ನೀವು ಹೋಗ್ಬೇಕಂತಂದ್ರೆ ನಿಮ್ಮ ಬ್ರ್ಯಾಂಡಿಂಗ್, ನಿಮ್ಮ ಪ್ಯಾಕೇಜಿಂಗ್, ನಿಮ್ಮ ಮಾರ್ಕೆಟಿಂಗ್ ಎಲ್ಲನೂ ಸ್ಟ್ರಾಂಗ್ ಇರಬೇಕು. ಪ್ಲಸ್ ನೀವು ಬೇರೆ ಕಂಟ್ರಿ ಒಳಗೆ ಮಾಲ್ಸ್ನಾಗಾಗಲಿ, ಸೂಪರ್ ಮಾರ್ಕೆಟ್ಸ್, ಹೈಪರ್ ಮಾರ್ಕೆಟ್ಸ್ನಾಗ ನೀವು ಸ್ಟಾಲ್ ತೊಗೊಂಡು ಅಲ್ಲೊಂದು ಶೆಲ್ಫ್ ಮ್ಯಾಗ ನಿಮ್ಮದು ಪ್ರಾಡಕ್ಟ್ ನೀವು ಡಿಸ್ಪ್ಲೇ ಮಾಡ್ಬೇಕಂದ್ರೂ ಅವ್ರಿಗೆ ನೀವು ದುಡ್ಡು ಕೊಡಬೇಕಾಗುತ್ತೆ, ಡಿಪಾಸಿಟ್ ಅಮೌಂಟ್ ನೀವು ಅವ್ರಿಗೆ ಕೊಡಬೇಕಾಗುತ್ತೆ. ಇದು ಎಲ್ಲ ಆದ್ಮ್ಯಾಗೂ ಕೂಡ ನಿಮ್ಮ ಪ್ರಾಡಕ್ಟ್ ರಿಪೀಟ್ ಆರ್ಡರ್ ಬರ್ತೈತಿ ಏನಿಲ್ಲ ಅದು ನಿಮಗೆ ಗೊತ್ತಿರಂಗಿಲ್ಲ. ಓಕೆ, ಸೊ B2C ಯೂಶ್ವಲಿ ಹೆವಿ ಇನ್ವೆಸ್ಟ್ಮೆಂಟ್ ಇತ್ತು, ಚಲೋ ಇನ್ವೆಸ್ಟ್ಮೆಂಟ್ ಇತ್ತಂದ್ರೆ ಅಷ್ಟ B2C ಒಳಗೆ ಹೋಗ್ತಾರೆ, ರಿಟೇಲ್ ಒಳಗೆ ಹೋಗ್ತಾರೆ. ವೈ? ಬಿಕಾಸ್ ದೇ ಡೂ ಪ್ರಾಪರ್ ಮಾರ್ಕೆಟಿಂಗ್, ಬ್ರ್ಯಾಂಡಿಂಗ್, ಹೆಸರು, ಪ್ಯಾಕೇಜಿಂಗ್ ಎಲ್ಲನೂ ಇಂಟರ್ನ್ಯಾಷನಲ್ ಲೆವೆಲಿಗೆ ಮಾಡಿ ದೆನ್ ದೇ ವಿಲ್ ಎಂಟರ್ ಇನ್ ಟು B2C ಪ್ರಾಡಕ್ಟ್. ಇಲ್ಲ ಅಂತಂದ್ರೆ ಸೇಮ್ ಟರ್ಮರಿಕ್ ಪ್ರಾಡಕ್ಟ್ ನೀವೇನು B2C ರಿಟೇಲ್ ಮಾರ್ಕೆಟ್ನಾಗ ಬ್ರ್ಯಾಂಡ್ ಮಾಡಿ ಮಾರ್ಬೇಕನ್ನತ್ತಿದ್ರಿ, ಅದು ಸೇಮ್ ಪ್ರಾಡಕ್ಟ್ ನೀವು ಟರ್ಮರಿಕ್ ಏನೈತಿ B2B ಒಳಗೂ ಮಾರ್ಬೋದು. ಇನ್ಸ್ಟಿಟ್ಯೂಷನಲ್ ಸೇಲ್ಸ್ ಮಾಡ್ಬೋದು, ಹೋಟೆಲ್ಸಿಗೆ ಕೊಡ್ಬೋದು, ರೆಸ್ಟೋರೆಂಟ್ಸಿಗೆ ಕೊಡ್ಬೋದು, ಬೇಕರೀಸಿಗೆ ಕೊಡ್ಬೋದು. ಭಾಳಷ್ಟು ಹೋಲ್ಸೇಲರ್ಸ್ ಇರ್ತಾರೆ, ಅವ್ರಿಗೆ ನೀವು ಡೈರೆಕ್ಟ್ಲಿ 10 ಕಿಲೋ, 5 ಕಿಲೋ, 20 ಕಿಲೋ ಈ ಥರ ಪ್ಯಾಕೇಜಿಂಗ್ ಒಳಗೂ ನೀವು ಅದನ್ನು ಮಾರ್ಬೋದು. ಪ್ಲಸ್
ಲೆಸ್ ದ್ಯಾನ್ 1 ಕಂಟೈನರ್ ನೀವು ಅದನ್ನ ಟ್ರೇಡ್ ಮಾಡ್ಬೋದು. ಸೊ ದ್ಯಾಟ್ ಈಸ್ B2B. ಓಕೆ, ಸೊ ಥರ್ಡ್ ಏನೈತಿ ಮಾರ್ಕೆಟಿಂಗ್. ಸೊ ಇಲ್ಲಿ ನಿಮಗೆ ಗೊತ್ತಾಗಿರ್ತೈತಿ, ಫಸ್ಟ್ ಥಿಂಗ್ ಈಸ್ ಇನ್ವೆಸ್ಟ್ಮೆಂಟ್, ಸೆಕೆಂಡ್ ಥಿಂಗ್ ಈಸ್ ಪ್ರಾಡಕ್ಟ್, ಥರ್ಡ್ ಥಿಂಗ್ ಈಸ್ ಮಾರ್ಕೆಟಿಂಗ್. ಸೊ ಇವು ಮೂರು ನಿಮ್ಮ ಇನ್ ಲೈನ್ ಇದ್ದು, ಇವು ಮೂರು ನಿಮ್ಮ ಸೆಟ್ ಇದ್ದು ಅಂತಂದ್ರೆ 100% ಯು ಆರ್ ರೆಡಿ ಟು ಸ್ಟಾರ್ಟ್. ಆದ್ರೆ ವಿದೌಟ್ ನೋಯಿಂಗ್ ದೀಸ್ ಥಿಂಗ್ಸ್, ಓಕೆ, ಇನ್ವೆಸ್ಟ್ಮೆಂಟ್, ಪ್ರಾಡಕ್ಟ್ ಆ್ಯಂಡ್ ಮಾರ್ಕೆಟಿಂಗ್ ಯಾವ ಥರ ಮಾಡ್ಬೇಕು ಅದನ್ನು ಗೊತ್ತಿರಲಾರ್ದ ನೀವು ಸ್ಟಾರ್ಟ್ ಮಾಡಕ್ಕೆ ಹೋಗ್ಬೇಡ್ರಿ, ಕಂಪ್ನಿ ರಿಜಿಸ್ಟರ್ ಮಾಡಕ್ಕೆ ಹೋಗ್ಬೇಡ್ರಿ, ಅದು ಎಲ್ಲದ್ರೊಳಗೂ ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಇದನ್ನ ಮೊದಲು 3 ಪಾಯಿಂಟ್ಸ್ ಕ್ಲಿಯರ್ ಇಟ್ಕೋರಿ. ಅದಾದ್ಮೇಲೆ ಅವಾಗ ನೀವು ಮುಂದಿನ ಸ್ಟೆಪ್ಸ್ ಏನೇನು ಅದಾವು ಅದನ್ನು ಫಾಲೋ ಮಾಡಿ ರಿಜಿಸ್ಟ್ರೇಷನ್ಸ್, ಲೈಸೆನ್ಸಿಂಗ್ ಅದನ್ನೆಲ್ಲ ನೀವು ಅದೇನು ಮಾಡ್ಬೋದು, ನೋ ಪ್ರಾಬ್ಲಮ್. ಓಕೆ, ಸೊ ದ್ಯಾಟ್ಸ್ ಆಲ್. ಎಕ್ಸ್ಪೋರ್ಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಇವು 3 ಸ್ಟೆಪ್ಸ್ ನೀವು ಡೆಫಿನೆಟ್ಲಿ ಫಾಲೋ ಮಾಡ್ರಿ ಇನ್ ಮ್ಯಾಗಿಂದ. ಆಮೇಲೆ ನೆಕ್ಸ್ಟ್ ವಿಡಿಯೋನ ಎದ್ರ ಮೇಲೆ ಮಾಡ್ಬೇಕು ಅದನ್ನು ಬೇಕಾದ್ರೆ ನೀವು ಕಮೆಂಟ್ ಸೆಕ್ಷನ್ನಾಗ ಮೆನ್ಷನ್ ಮಾಡ್ಬೋದು. ಆಮೇಲೆ ಇದ್ರ ಮ್ಯಾಗೂ ನಿಮ್ಗೆ ಏನಾರ ಕ್ವೆಶನ್ಸ್ ಇತ್ತು, ಡೌಟ್ ಇತ್ತು ಅಂತಂದ್ರೆ ಯು ಕ್ಯಾನ್ ಆಸ್ಕ್ ಮೀ ಇನ್ ದ ಕಮೆಂಟ್ ಸೆಕ್ಷನ್. ಸೊ ಥ್ಯಾಂಕ್ ಯು ವೆರಿ ಮಚ್. ಬಾಯ್.